ಅಕ್ಕ ಇವತ್ತೇನಕ್ಕ ಸ್ಪೆಷಲ್ ಅಡುಗೆ? ಇವತ್ತು ಜೋಳಿಕಾಯಿ ಪಲ್ಯ ರೊಟ್ಟಿ ಒಲೆ ಮೇಲೆ ಮಾಡ್ತಾ ಇದ್ದೀನಿ. ಸರಿ ಬಾ ಮಾಡೋಣ. ಜೋಳಿಕಾಯಿ ಪಲ್ಯಕ್ಕೆ ಹಾಕಕ್ಕೆ ಗುರಾಳ್ ಪುಡಿ. ಏನು ಹಾಕ್ಬೇಕಕ್ಕ ಇವಾಗ? ಒಳ್ಳೆಣ್ಣೆ ಇಟ್ಟಿದ್ದೀನಿ. ಎಷ್ಟು ಸ್ಪೂನ್ ಹಾಕಿಯಾ? 3 ಸ್ಪೂನ್ ಹಾಕಿದ್ದೀನಿ. ಇದು ಚೆನ್ನಾಗಿರುತ್ತೆ. ಈರುಳ್ಳಿ ಟೊಮೆಟೊ ಹಿಂದೆ ಜೋಳಿಕಾಯಿ ಮಿಕ್ಸ್ ಹಾಕಬೇಕು. ಹುರಿದ್ರೆ ಟೇಸ್ಟ್ ಇರುತ್ತೆ ಜೋಳಿಕಾಯಿ ಪಲ್ಯ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಲೋಟ ನೀರು ಹಾಕ್ತೀನಿ ಬೇಯಕ್ಕೆ. ಜೋಳಿಕಾಯಿ ಇವೆಲ್ಲ ನೆಕ್ಸ್ಟ್ ಬೇಯಬೇಕಲ್ಲ, ಬೇಯಕ್ಕೆ ಕೈ ಬಿಟ್ಟು ಪ್ಲೇಟ್ ಮುಚ್ತಾ ಇದ್ದೀನಿ. ಇಟ್ಟು ಜರಡಿ ಹಿಡಿತಾ ಇದ್ದೀನಿ ರೊಟ್ಟಿ ಮಾಡಕ್ಕೆ. ಕಾಯಿ ಬೆಂದತಿ, ಆಗಲೇ ಒಗ್ಗರಣೆ ಹಾಕಿದ್ವಲ್ಲ, ಅದು ಜೋಳಿಕಾಯಿ ಎಲ್ಲ ಬೆಂದತಿ. ನೀರನ್ನ ಸಾಂಬಾರು ಪುಡಿ, ಕಡ್ಲೆ ಮಿಕ್ಸ್ ಮಾಡಿದ ಪೌಡ್ರು, ಇವಾಗ ರೆಡಿ ಆಯ್ತೇನಕ್ಕ? ರೆಡಿ ಆಯ್ತು. ಇಷ್ಟೇನಾ? ಅಷ್ಟೇ. ಈಗ ರೊಟ್ಟಿ ಹಾಕೋಣ. ಹೊಯ್ ಹೊಯ್ ಇದು ಉಪ್ಪು ಹಾಕ್ಯಂದೆ. ಇದು ಸರಿ ರೊಟ್ಟಿಗೆ. ಉಳ್ದಿರೋ ಮುದ್ದೆ ಇದ್ರೆ ಈ ತರ ರೊಟ್ಟಿ ಮಾಡ್ಬೋದು. ರೊಟ್ಟಿ ಮಾಡಕ್ಕು ವೇಸ್ಟ್ ಆಕತ್ತಲ್ಲ, ವೇಸ್ಟ್ ಆಗಂಗೆ ರೊಟ್ಟಿಗೆ. ನೀರು ರೊಟ್ಟಿ ಹಚ್ಚಕ್ಕೆ ನೀರು ಸ್ವಲ್ಪ ಹಾಕ್ಯಂದೆ, ಗಟ್ಟಿಯಾಗಿತ್ತ, ಅದಕ್ಕೆ ನಾಕ್ಯಂದು ಅದಕ್ಕೆ ಬರಂಗೆ ನಾದ್ಕೊಳಕತ್ತೀನಿ. ತುಂಬ ಗಟ್ಟಿನೂ ಇರಂಗಿಲ್ಲ. ತೀರಾ ಗಟ್ಟಿ ಇದ್ದರೆ ನಮಗೆ ರೊಟ್ಟಿ ಚೆನ್ನಾಗಲ್ಲ. ಒಂದು ಸ್ವಲ್ಪ ಲೈಟಾಗಿ ಮೆತ್ತಗಿದ್ರೆ ಮಿದುವಾಗ ರೊಟ್ಟಿ ಚೆನ್ನಾಗಿರ್ತವೆ. ಹೀಗೆ ಹಿಂಗೆ ಹತ್ಮಾದ್ರು ಹಿಟ್ಟು ಈ ಥರ ಇರ್ಬೇಕು.